ಭಗವಂತನ ಕೆಲಸ ಅಂದರೆ ಎಂಥದ್ದು? ನೀನಂತೂ ನಮಗೆ ಆದೇಶ ಕೊಡಬೇಕಾಗಿದೆ, ಸಂಘೇ ಶಕ್ತಿ ಕೆಲವು ಯುಗಿ, ಹಾಗಾಗಿ ನಿನ್ನ ಕೆಲಸವನ್ನು ನಾವು ಮಾಡುತ್ತೇವೆ. ಅಹಂಕಾರದಿಂದ ಹೇಳಿದ್ದಲ್ಲ, ಶುಭಾಮಾಶಿಷಂಧಿ, ಅದಕ್ಕೆ ಆಶೀರ್ವಾದ ಮಾಡು. ಇದು ಒಂದು ಕಡೆ. ಎರಡನೆಯದ್ದು, ಸಮುತ್ಕರ್ಷ ನಿಶ್ರೇಯ ಸಸ್ಯೈಕ ಮುಗ್ರಂ ಪರಂ ಸಾಧನಂ ನಾಮ ವೀರವ್ರತಂ ತತ್ ಅಂತಸ್ಫುರತು, ಅದು ಧರ್ಮವು. ಕೊನೆಯದ್ದು, ಕೊನೆಯ ಸಾಲಿನಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗ, ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂಥ ಕಾಲ ಬಂದೀತು ಅಂತ ಅನೇಕರಿಗೆ ಪ್ರಶ್ನೆ. ಅದಕ್ಕೆ ನಮ್ಮ ಉತ್ತರ, ನಮ್ಮ ಸುಸಂಘಟಿತ ಕಾರ್ಯಶಕ್ತಿ, ನಹ ವಿಜೇತ್ರಿ ಸಂಹತಾ ಕಾರ್ಯಶಕ್ತಿ. ಅಲ್ಲಿ ಹೇಳುವಾಗಲೂ ರಾವಣನ ಶಕ್ತಿಯಾಗಬಾರ್ದು, ದುರ್ಯೋಧನನ ಶಕ್ತಿಯಾಗಬಾರ್ದು, ಅದಕ್ಕೋಸ್ಕರ ಕೃಷ್ಣನ ಧರ್ಮಶಕ್ತಿಯಾಗಬೇಕು. ಹಾಗಾಗಿ ನಾವು ಹೇಳುವ ಪ್ರಾರ್ಥನೆ, ವಿಜೇತ್ರಿ ಜನ ಸಂಹತಾ ಕಾರ್ಯಶಕ್ತಿ ವಿಧಾಯಾಸ್ಯ ಧರ್ಮಸ್ಯ ಸಂರಕ್ಷಣೆ, ಧರ್ಮದ ಸಂರಕ್ಷಣೆ ಮಾಡಿ. ಹಾಗಾಗಿ ಸಂಘ ಪ್ರಾರಂಭದಿಂದ ಸಂಘದ ಕೆಲಸ ಏನು ಅಂತ ಕೇಳಿದರೆ ಧರ್ಮ ಸಂಸ್ಥಾಪನೆ.